ನಮಸ್ಕಾರ ಸ್ನೇಹಿತರೆ, ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಗೃಹಲಕ್ಷ್ಮಿ ಯೋಜನೆಯಂತೆ ಕೇಂದ್ರದಿಂದಲೂ ಕೂಡ ಮನೆ ಯಜಮಾನ್ಯರ ಖಾತೆಗೆ ಹಣ ಘೋಷಣೆ ಆಗುವ ಸಾಧ್ಯತೆ. ಮತ್ತೊಂದೆಡೆಯಲ್ಲಿ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಮುಖ್ಯ ಮಾಹಿತಿ ಬಂದಿದೆ. RBI ಇಂದ ಖಡಕ್ ಸೂಚನೆ. ನಿಮ್ಮ ಹಣವನ್ನು ನೀವು ಪಡಿಬೇಕಂದ್ರೆ ಈ ಕೆಲಸವನ್ನ ಮಾಡಲೇಬೇಕಂತೆ. ಏನದು ನೋಡೋಣ. ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಘರ್ಜಿಸಿಯೇ ನಿವೃತ್ತಿರಾಗಲಿ ಎಂದು ರಮೇಶ ಜಾರಕಿಹೊಳಿ ಅವರ ಶಾಕಿಂಗ್ ಹೇಳಿಕೆ. ಇದೇ ನಡುವೆ DK ಶಿವಕುಮಾರ್ ಅವರನ್ನ ಕಂಡ್ರೆ ಸಿದ್ದರಾಮಯ್ಯ ಹೆದರ್ತಾರೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಸುದ್ದಿಗಳನ್ನ ನೋಡೋಣ. ಇನ್ನು ದೇಶಾದ್ಯಂತ ಎಲ್ಲಾ ಮೊಬೈಲ್ ಪ್ರಿಯರಿಗೆ ಗುಡ್ ನ್ಯೂಸ್ ಬಂದಿದೆ. 4 ತಿಂಗಳ ವ್ಯಾಲಿಡಿಟಿಗೆ 20 ರೂಪಾಯಿ ರೀಚಾರ್ಜ್ ಮಾತ್ರ. ಇದೇ ನಡುವೆ BSNL ಮೊದಲ ಹೆಜ್ಜೆ ಇಟ್ಟಿದೆ. ಇನ್ನು ಶೀಘ್ರವೇ ಜಿಯೋ, ಏರ್ಟೆಲ್, ವೊಡಾಫೋನ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಈ ಒಂದು ಹೊಸ ನಿಯಮ ಜಾರಿಗೆ ತರುವಂತೆ TRAI ಖಡಕ್ ಆದೇಶ. ಏನಿದು ಮಾಹಿತಿ ನೋಡೋಣ. ಇನ್ನು ಮತ್ತೊಂದೆಡೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣಕ್ಕೆ ಬಿಜೆಪಿ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಕಾರು ಅಪಘಾತ ಕುರಿತಂತೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಏನದು ಕೂಡ ನೋಡೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾವಾಗುತ್ತಿಲ್ಲವೆಂದ್ರೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. 13, 14 ಮತ್ತು 15ನೇ ಕಂತಿನ ಹಣ ಬಿಡುಗಡೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ9 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ, ಅದನ್ನು ಕೂಡ ಒತ್ತಿದ್ರೆ ಕರ್ನಾಟಕದ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋಗೂ ಕೂಡ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಮುಖ್ಯವಾದ ಮಾಹಿತಿ. ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ಕೇಂದ್ರದಿಂದಲೂ ಕೂಡ ಮನೆ ಯಜಮಾನ್ಯರ ಖಾತೆಗೆ ಪ್ರತಿ ತಿಂಗಳು ಹಣ ನೀಡುವಂತಹ ಒಂದು ಯೋಜನೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಹೌದು, ಫೆಬ್ರವರಿ 1ರಂದು ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಇನ್ನು ಈ ಒಂದು ಬಜೆಟ್ ಮೇಲೆ ರೈತರು, ಕಾರ್ಮಿಕರು, ಬಡವರು ಸೇರಿದಂತೆ ಮಧ್ಯಮ ವರ್ಗದವರು ಕೂಡ ತುಂಬಾ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಈ ಬಾರಿಯ ಬಜೆಟ್ ಬಹು ನಿರೀಕ್ಷಿತ ಯೋಜನೆಗಳ ಭಾಗವಾಗಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡುವ ಮೂಲಕ ಒಂದು ಹೊಸ ಯೋಜನೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎನ್ನುವ ಕೂಗುಗಳು ಕೂಡ ಕೇಳಿ ಬಂದಿವೆ. ಹೌದು, ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ರೀತಿಯಂತೆ ಕೇಂದ್ರ ಸರ್ಕಾರವು ಕೂಡ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡುವ ಯೋಜನೆಯನ್ನು ಈ ಬಾರಿಯ ಬಜೆಟ್ ನಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಏಕೆಂದ್ರೆ ಸ್ನೇಹಿತರೆ, ಇಂದು ಭಾರತದ ಜನಸಂಖ್ಯೆಯಲ್ಲಿ 50% ಮಹಿಳೆಯರ ಸಂಖ್ಯೆ ಇದ್ದು, ಹಾಗಾಗಿ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಅಂದ ಹಾಗೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ನೀಡ್ತಾ ಇದೆ. ಇದೀಗ ಕೇಂದ್ರ ಸರ್ಕಾರವು ಕೂಡ ಅದೇ ರೀತಿ ಮಹಿಳೆಯರನ್ನ ಆಕರ್ಷಿಸಲು ಇಂತಹ ಯೋಜನೆ ಜಾರಿಗೆ ತರಲು ಮುಂದಾಗಿದೆ. ಈಗಾಗಲೇ ದೆಹಲಿಯ ವಿಧಾನಸಭಾ ಚುನಾವಣೆಗೂ ಕೂಡ ಕೇಂದ್ರದ ಬಿಜೆಪಿ ಪ್ರತಿ ತಿಂಗಳು ಅಧಿಕಾರಕ್ಕೆ ಬಂದ್ರೆ 2,500 ರೂಪಾಯಿ ಕೊಡುವ ಕುರಿತಂತೆ ಘೋಷಣೆಯೂ ಕೂಡ ಮಾಡಿದೆ. ಹಾಗಾಗಿ ಈ ಬಾರಿಯ ಬಜೆಟ್ ನಲ್ಲಿ ಮಹಿಳೆಯರಿಗೆ ಒಂದು ಹೊಸ ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಹೌದು, ಸರ್ಕಾರದ ಬೊಕ್ಕಸಕ್ಕೆ ಹೊರೆಯೂ ಆಗದಂತೆ ಮಹಿಳೆಯರಿಗೂ ಕೂಡ ಸ್ವಲ್ಪರ ಮಟ್ಟಿಗೆ ಆರ್ಥಿಕವಾಗಿ ಸಹಾಯವಾಗುವಂತೆ ಒಂದು ಯೋಜನೆ ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಹೌದು, ಇದೇ ಒಂದು ವಿಚಾರವನ್ನು ರಾಜಕೀಯ ಉದ್ದೇಶದಿಂದ ನೋಡಿದರೆ ರಾಜಕೀಯ ಪಕ್ಷಗಳು ಮಹಿಳೆಯರನ್ನೇ ತಮ್ಮ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ. ಆದ್ದರಿಂದ ಮಹಿಳೆಯರನ್ನು ಕಾಂಗ್ರೆಸ್ನಿಂದ ತಮ್ಮತ್ತ ಸೆಳೆಯಲು ಈಗ ಹೊಸ ಯೋಜನೆಯನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಆಗಲಿದೆ. ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ದೇಶದ ಎಲ್ಲಾ ಬ್ಯಾಂಕ್ ಗ್ರಾಹಕರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಸ್ನೇಹಿತರೆ, ನಿಮ್ಮದು ಕೂಡ ಏನಾದರೂ ಬ್ಯಾಂಕಿನಲ್ಲಿ ಖಾತೆ ಇದ್ರೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ಹೌದು, ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಾ ಬ್ಯಾಂಕುಗಳಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಅದೇನೆಂದ್ರೆ ಎಲ್ಲಾ ಖಾತೆಗಳಿಗೆ ನಾಮಿನಿ ಕಡ್ಡಾಯ ಮಾಡಿಕೊಂಡಿರುವುದನ್ನ ಖಚಿತಪಡಿಸಿಕೊಳ್ಳುವಂತೆ ಬ್ಯಾಂಕುಗಳಿಗೆ RBI ಸೂಚನೆ ಕೊಟ್ಟಿದೆ. ಹೌದು, ಈಗಾಗಲೇ ಅಸ್ತಿತ್ವದಲ್ಲಿರುವ ಖಾತೆಗಳು ಅಥವಾ ಹೊಸ ಗ್ರಾಹಕರ ಠೇವಣಿ ಖಾತೆಗಳು, ಸೇಫ್ಟಿ ಲಾಕರ್, ಸಾಲ ಸೇರಿದಂತೆ ಇತರೆ ಬ್ಯಾಂಕಿನ ಸೌಲಭ್ಯ ಪಡೆದುಕೊಳ್ಳುವ ಗ್ರಾಹಕರು ನಾಮಿನಿಯನ್ನ ಕಡ್ಡಾಯವಾಗಿ ಖಚಿತಪಡಿಸಿಕೊಳ್ಳುವಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಎಲ್ಲ ಬ್ಯಾಂಕುಗಳಿಗೆ ಸೂಚನೆ ಕೊಡಲಾಗಿದೆ. ಏಕೆಂದ್ರೆ ಸ್ನೇಹಿತರೆ, ಇಂದು ದೇಶದಲ್ಲಿ ಎಷ್ಟೋ ಬ್ಯಾಂಕುಗಳಲ್ಲಿ ಠೇವಣಿ ಇಟ್ಟಿರುವಂತಹ ಹಣವು ಕ್ಲೇಮ್ ಆಗದೆ ಹಾಗೇನೆ ಉಳಿದುಕೊಂಡಿದೆ. ಹೌದು, ಈ ಒಂದು ಹಣ ಕೋಟ್ಯಾಂತರ ರೂಪಾಯಿ ಆಗಿದೆ ಸ್ನೇಹಿತರೆ. ಮೃತರಾದ ಸಂದರ್ಭದಲ್ಲಿ ಯಾರು ಕೂಡ ಆ ಒಂದು ಹಣವನ್ನು ಕ್ಲೇಮ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಹಾಗಾಗಿ ಬ್ಯಾಂಕುಗಳಲ್ಲೇ ಆ ಒಂದು ಹಣ ಹಾಗೇನೆ ಉಳಿದುಕೊಂಡಿದೆ. ಹಾಗಾಗಿ ನಾಮಿನಿಯನ್ನ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಎಂದು ಹೇಳಲಾಗುತ್ತಿದೆ. ಇಂದು ದೇಶಾದ್ಯಂತ ಭಾರಿ ಸಂಖ್ಯೆಯ ಠೇವಣಿ ಖಾತೆಗಳಿಗೆ ನಾಮಿನಿಗಳೇ ಇಲ್ಲ. ಇದರಿಂದ ಬ್ಯಾಂಕಿನವರು ಯಾರಿಗೆ ಈ ಒಂದು ಹಣ ಕೊಡಬೇಕು ಎಂಬ ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ.
ಇದೇ ಒಂದು ಹಿನ್ನೆಲೆಯಲ್ಲಿ RBI ಅರ್ಹರಿಗೆ ಆ ಒಂದು ಹಣ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲಾ ಬ್ಯಾಂಕ್ ಖಾತೆಗಳಿಗೆ ನಾಮಿನಿ ಕಡ್ಡಾಯ ಮಾಡಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹಣ ನಿಮ್ಮ ಕುಟುಂಬಕ್ಕೆ ತಲುಪಬೇಕಂದ್ರೆ ನಾಮಿನಿ ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಇದೊಂದು ಮುಖ್ಯವಾದ ಮಾಹಿತಿ ಆಗಿತ್ತು. ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಈಗ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಮೂಡ ಸಂಕಷ್ಟ ಎದುರಾಗಿದ್ದು, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ರಾಜೀನಾಮೆಗೆ ಆಗ್ರಹಿಸುತ್ತಿದ್ರೆ, ಆದ್ರೆ ಮತ್ತೊಂದೆಡೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರ್ಜಿಸಿ ನಿವೃತ್ತರಾಗಲಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಸಿದ್ದರಾಮಯ್ಯನವರು ಅಹಿಂದ ನಾಯಕರು. ಅವರು ಅಹಿಂದ ನಾಯಕರಾಗಿಯೇ ಆಡಳಿತವನ್ನ ಪೂರ್ಣಗೊಳಿಸಬೇಕು ಮತ್ತು ಗರ್ಜಿಸಿಯೇ ನಿವೃತ್ತಿ ಹೊಂದಬೇಕು ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ನಲ್ಲಿ ಮಾತನಾಡಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲ್ಕಿ ಗ್ರಾಮದಲ್ಲಿ 92 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಮಾತನಾಡಿರುವ ರಮೇಶ್ ಜಾರಕಿಹೊಳಿ ಅವರು, ನನಗೆ ಸಿದ್ದರಾಮಯ್ಯನವರ ಬಗ್ಗೆ ಗೌರವವಿದೆ, ಆದ್ರೆ ಅಹಿಂದ ನಾಯಕರಾಗಿ ಅವರಿಗೆ ಇಂದು ಉಳಿಗಾಲವಿಲ್ಲ. DK ಶಿವಕುಮಾರ್ ಸೇರಿ ಕೆಲವು ನಾಯಕರು ಅವರನ್ನ ಹೆದರಿಸುತ್ತಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ಪಕ್ಷದ ನಿಲುವು ಏನೇ ಆಗಿರಬಹುದು, ಆದ್ರೆ ನನ್ನ ನಿಲುವು ಕೂಡ ಜಾತಿ ಗಣತಿ ಜಾರಿಗೆ ಆಗಲೇಬೇಕು ಎಂಬುದು ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇಕೆ ಹಿಂದೇಟು ಹಾಕುತ್ತಿದ್ದಾರೋ ಗೊತ್ತಿಲ್ಲ. ಕನಕಪುರದ ಮನುಷ್ಯ ಗರ್ಜನೆ ಮಾಡಿದ್ರೆ ಇವರು ಹೆದರುತ್ತಾರೆ ಎಂದು DK ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖಿಸದೆ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ನಡುವೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಕೂಡ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಒಂದೇ. ಕಳೆದ ವರ್ಷವೇ ಸಚಿವ ಸತೀಶ್ ಜಾರಕಿಹೊಳಿಯ ಬೆಂಬಲಿಗರು ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ರು. ಸಿದ್ದರಾಮಯ್ಯನವರ ನಿರ್ದೇಶನದಂತೆ ಇದೆಲ್ಲವೂ ಕೂಡ ನಡೀತಾ ಇದೆ. ಇಂದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅದೆಷ್ಟೇ ಎಚ್ಚರಿಕೆ ನೀಡಿದ್ರು ಕೂಡ ಕ್ಯಾರೆ ಎನ್ನುವ ಮಟ್ಟಿಗೆ ಕಾಂಗ್ರೆಸ್ನಲ್ಲಿನೇ ಅಸಮಾಧಾನ ಉಂಟಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಕಾಂಗ್ರೆಸ್ನ ಈ ಒಂದು ಒಳ ಬಡಿದಾಟದಿಂದಲೇ ಕೆಲ ಶಾಸಕರು ನಮ್ಮ ಸಂಪರ್ಕ ಮಾಡಿದ್ರು. ಈ ಸರ್ಕಾರ ತೆಗೆದು ಹಾಕೋಣ, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗುತ್ತಿಲ್ಲ, ನಮ್ಮ ಕ್ಷೇತ್ರಕ್ಕೆ ಅನುದಾನವೇ ಸಿಗುತ್ತಿಲ್ಲ ಎಂದು ಕಾಂಗ್ರೆಸ್ ಶಾಸಕರೇ ಹೇಳಿದ್ರು. ಈಗಲೂ ಕೂಡ ಸುಮಾರು 40ರಿಂದ 50 ಜನ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರಲು ಸನ್ನದ್ಧರಾಗಿದ್ದಾರೆ. ಜನರು 5 ವರ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಎಂದು ಆಶೀರ್ವಾದ ಮಾಡಿದ್ದಾರೆ. ನಾವು ಅವರಿಗೆ ತೊಂದರೆ ಮಾಡಬಾರದು ಎಂದು ನಾವೇ ಯಾವುದೇ ಆಪರೇಷನ್ಗೆ ಈಗ ಮುಂದಾಗುತ್ತಿಲ್ಲ. ಅಧಿಕಾರ ಹಂಚಿಕೆ ಗೊಂದಲದಲ್ಲೇ ಈ ಸರ್ಕಾರ ಪತನವಾಗುತ್ತೆ. ಮಧ್ಯಂತರ ಚುನಾವಣೆ ಆದರೂ ಕೂಡ ಆಶ್ಚರ್ಯವಿಲ್ಲ ಎಂದು ಯತ್ನಾಳ್ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಈಗ ಶೀಘ್ರವೇ ದೇಶದ ಎಲ್ಲಾ ಮೊಬೈಲ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಗಲಿದೆ. ಹೌದು, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ಮೊಬೈಲ್ ಸಿಮ್ ರೀಚಾರ್ಜ್ ಮಾಡಬೇಕಂದ್ರೆ ಕುತ್ತಿಗೆಗೆ ಬರುತ್ತೆ. ಏಕೆಂದ್ರೆ ಪ್ರತಿ ಸಿಮ್ನ ರೀಚಾರ್ಜು ಪ್ರತಿ ತಿಂಗಳಿಗೆ 300 ರೂಪಾಯಿ, ವರ್ಷಕ್ಕೆ 3500ರಿಂದ 4000 ರೂಪಾಯಿಗೆ ಏರಿಕೆ ಆಗಿದ್ದು, ಇದೇ ಒಂದು ಕಾರಣಕ್ಕೆ ಎಷ್ಟೋ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ಒಂದು ಗ್ರಾಹಕರ ನೋವನ್ನ ನೋಡಿದಂತ TRAI ಒಂದು ಖಡಕ್ ಸೂಚನೆ ಕೊಟ್ಟಿದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಕೇವಲ 20 ರೂಪಾಯಿಲಿ ನೀವು ನಿಮ್ಮ ಸಿಮ್ ಅನ್ನ ಆಕ್ಟಿವ್ ಮಾಡಿಟ್ಟುಕೊಳ್ಳಬಹುದು. ಈ ಒಂದು ಹಿಂದೆ ಕಾಲಕ್ಕೆ ರೀಚಾರ್ಜ್ ಮಾಡಿಕೊಂಡಿಲ್ಲವೆಂದ್ರೆ ಮೊಬೈಲ್ ಸಿಮ್ ಅನ್ನೇ ನಿಷ್ಕ್ರಿಯ ಮಾಡ್ತಿದ್ರು. ಆ ಒಂದು ಸಂಖ್ಯೆಯನ್ನ ಬೇರೆಯವರಿಗೂ ಕೂಡ ಬದಲಾಯಿಸುತ್ತಿದ್ರು. ಆದ್ರೆ ಇದೀಗ TRAI ಒಂದು ಹೊಸ ನಿಯಮವನ್ನ ಜಾರಿಗೆ ಮಾಡಿದೆ ಸ್ನೇಹಿತರೆ. ಎಲ್ಲಾ ಟೆಲಿಕಾಂ ಕಂಪನಿಗಳು ಗ್ರಾಹಕರಿಗೆ ಯಾವುದೇ ಒಂದು ಸಿಮ್ ಅನ್ನ ಬೆಲೆಯಲ್ಲಿ ಏರಿಕೆ ಮಾಡದೆ 20 ರೂಪಾಯಿಯಲ್ಲಿ ಅಥವಾ ಕನಿಷ್ಠ ಬೆಲೆಯಲ್ಲಿ ಸಿಮ್ ಅನ್ನ ಆಕ್ಟಿವ್ ಮಾಡುವ ಒಂದು ಪ್ಲಾನ್ ಅನ್ನ ಬಿಡುಗಡೆ ಮಾಡಬೇಕು ಎಂದು ಖಡಕ್ ಸೂಚನೆ ಕೊಟ್ಟಿದೆ. ಇದೇ ಬೆನ್ನಲ್ಲೇ ಇದೀಗ BSNL ಮೊದಲ ಹೆಜ್ಜೆ ಇಟ್ಟಿದೆ. ಅಂದ ಹಾಗೆ ಸ್ನೇಹಿತರೆ, ಕಳೆದ 7-8 ತಿಂಗಳಿನಿಂದ ಸರ್ಕಾರಿ ಸ್ವಾಮ್ಯದ BSNL ಖಾಸಗಿ ಟೆಲಿಕಾಂ ಕಂಪನಿಗಳಾಗಿರುವ ಏರ್ಟೆಲ್, ರಿಲಯನ್ಸ್ ಜಿಯೋ ಮತ್ತು ವೊಡಾಫೋನ್ಗೆ ಸಖತ್ತಾಗಿ ಟಕ್ಕರ್ ಕೊಡ್ತಲೇ ಬಂದಿದೆ. ಈಗಾಗಲೇ ಎಷ್ಟೋ ಏರ್ಟೆಲ್, ಜಿಯೋ, ವೊಡಾಫೋನ್ ಬಳಕೆದಾರರು BSNLಗೆ ಪೋರ್ಟ್ ಆಗಿದ್ದಾರೆ. ಈಗ ಮತ್ತೊಂದೆಡೆಯಲ್ಲಿ TRAI ಕೂಡ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ರೀಚಾರ್ಜ್ ಬೆಲೆಯಲ್ಲಿ ಕಡಿತ ಮಾಡುವಂತೆ ಒಂದು ಖಡಕ್ ಸೂಚನೆ ಕೊಟ್ಟಿದೆ. ಇದೇ ಬೆನ್ನಲ್ಲೇ BSNL ಒಂದು ಮೊದಲ ಹೆಜ್ಜೆಯನ್ನ ಇಟ್ಟಿದೆ. ಹೌದು ಸ್ನೇಹಿತರೆ, ಈಗ ಏರ್ಟೆಲ್, ಜಿಯೋ, ವೊಡಾಫೋನ್ ನೀವು ನೋಡಿದ್ರೆ ಪ್ರತಿ ತಿಂಗಳಿಗೆ 300 ರೂಪಾಯಿಂದ 350 ರೂಪಾಯಿ ರೀಚಾರ್ಜ್ ಮಾಡಬೇಕಾಗುತ್ತೆ. ಅದೇ BSNL 180 ದಿನದ ವ್ಯಾಲಿಡಿಟಿಗೆ 897 ರೂಪಾಯಿ ಎಂಬ ಒಂದು ಪ್ಲಾನ್ ಅನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ತಿಂಗಳಿಗೆ ನೋಡೋದಾದ್ರೆ 150 ರೂಪಾಯಿ ಮಾತ್ರ ಇದು ಆಗುತ್ತೆ ಸ್ನೇಹಿತರೆ. ಈ ಮೂಲಕ ಮಾರುಕಟ್ಟೆಯಲ್ಲಿ BSNL ಮತ್ತೆ ಸಂಚಲನ ಸೃಷ್ಟಿಸಿದೆ. ಅಂದ ಹಾಗೆ ಸ್ನೇಹಿತರೆ, ಜನವರಿ 23ರಂದು ಹೊಸ ಒಂದು ಪ್ಲಾನ್ಗಳು ಬಿಡುಗಡೆ ಆಗಲಿದೆ. ಹೌದು, ಜಿಯೋ, ವೊಡಾಫೋನ್, ಏರ್ಟೆಲ್ ಸೇರಿದಂತೆ ಎಲ್ಲಾ ಟೆಲಿಕಾಂ ಕಂಪನಿಗಳು ಇದೇ ಜನವರಿ 23ರ ಒಳಗೆ ಹೊಸ ಪ್ಲಾನ್ ಬಿಡುಗಡೆ ಮಾಡುವಂತೆ TRAI ಸೂಚನೆ ಕೊಟ್ಟಿದೆ. ನಾವೆಲ್ಲರೂ ಇದೀಗ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ನಿಮ್ಮ ಬಳಿ ಯಾವ ಸಿಮ್ ಇದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ. ಕಾಂಗ್ರೆಸ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣಕ್ಕೆ ಬಿಜೆಪಿ ಇದೀಗ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಹೌದು
ಹೌದು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರಿನಲ್ಲಿ ಅಪಾರ ಪ್ರಮಾಣದ ಹಣ ಸಾಗಾಟ ಮಾಡಲಾಗುತ್ತಿತ್ತು. ಆ ಕಾರಿನಲ್ಲಿ ಯಾರು ಇದ್ರು, ನಿಮಗೆ ಸರ್ಕಾರ ಕಾರು ಕೊಟ್ಟಿದ್ರು, ಗನ್ ಮ್ಯಾನ್ ಎಸ್ಕಾರ್ಟ್ ಕೊಟ್ಟಿದ್ರು ಕೂಡ ಎಲ್ಲರನ್ನೂ ಕೂಡ ನೀವು ಯಾಕೆ ಬಿಟ್ಟು ಆ ಒಂದು ಕಾರಿನಲ್ಲಿ ಹೋಗಿತ್ತು ಎಂದು ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಸೆಕ್ಯೂರಿಟಿ ಬಿಟ್ಟು ಯಾಕೆ ನೀವು ಟ್ರಾವೆಲ್ ಮಾಡಿದ್ರಿ, ಘಟನೆ ನಡೆದಿದ್ದು ಹೇಗೆ, ಸತ್ಯ ಏನು ಅಂತ ಜನರಿಗೆ ತಿಳಿಸಿ ಎಂದು ಬಿಜೆಪಿಯ ಪರಿಷತ್ ವಿಪಕ್ಷ ನಾಯಕರಾಗಿರುವ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೊಸ ತಿರುವನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿರುವಂತ ಇವರು ಈ ಒಂದು ಹಿಂದೆ ಆಕ್ಸಿಡೆಂಟ್ ಆದ ಬಳಿಕ ನಾಯಿ ಅಡ್ಡ ಬಂದ ಪರಿಣಾಮ ತಪ್ಪಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತವಾಯಿತು ಅಂದ್ರು. ನಂತರ ಹಿಟ್ ಅಂಡ್ ರನ್ ಅಂದ್ರು. ಡ್ರೈವರ್ ನಿದ್ದೆಗೆ ಜಾರಿದ್ರು ಅನ್ನೋದು ಸತ್ಯವಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ನಿಮಗೆ ಕಾರು, ಸೆಕ್ಯೂರಿಟಿ ಎಲ್ಲವೂ ಕೊಟ್ಟರು ಕೂಡ ನೀವು ಎಸ್ಕಾರ್ಟ್ ಇಲ್ಲದೆ ಪ್ರಯಾಣ ಮಾಡಿದ್ದೀರಿ. ನೀವು ಒಬ್ಬರೇ ಪ್ರಯಾಣ ಮಾಡಿದ್ರೆ ಹಿಂದಿನ ಗುಟ್ಟೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ಸಚಿವರ ಕಾರಿನಲ್ಲಿ ಹಣವನ್ನ ಸಾಗಿಸುತ್ತಿದ್ರು. ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು. ಜನರು ಈಗ ಇದರ ಬಗ್ಗೆ ನಿಮಗೆ ಕೇಳುತ್ತಿದ್ದಾರೆ. ಅಪಘಾತದ ಬಳಿಕ ದೂರು ದಾಖಲಿಸುವ ಮುನ್ನ ಕಾರನ್ನ ಬೇರೆ ಕಡೆಗೆ ಸಾಗಿಸಿದ್ದು ಯಾಕೆ ಎಂದು ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರಿನ ಹತ್ತಿರಕ್ಕೂ ಕೂಡ ಜನರನ್ನ ನೀವು ಏಕೆ ಬಿಡಲಿಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು. ಯಾರ್ಯಾರು ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ರು ಎಲ್ಲವೂ ಕೂಡ ತನಿಖೆ ಆಗಬೇಕು. ಕಾರಿನಲ್ಲಿ ಎಷ್ಟು ಬ್ಯಾಗ್ಗಳು ಇದ್ದು ಅನ್ನೋದು ಕೂಡ ತನಿಖೆ ಮಾಡಲಿ ಎಂದು ಛಲವಾದಿ ನಾರಾಯಣಸ್ವಾಮಿ ಅವರು ಅಪಘಾತ ಪ್ರಕರಣ ಕುರಿತಂತೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತಿಲ್ಲ, ತಾಂತ್ರಿಕ ಸಮಸ್ಯೆಯಿಂದ ಹಣ ಬಿಡುಗಡೆ ಆಗುವಲ್ಲಿ ಸಮಸ್ಯೆ ಆಗಿದೆ ಎಂದು ಒಪ್ಪಿಕೊಂಡಿದ್ದಂತ ಪುಷ್ಪಾ ಅಮರನಾಥ್ ಅವರು ಇದೀಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದೇನೆಂದ್ರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯರಿಗೆ 3 ಕಂತಿನ ಒಟ್ಟು 6,000 ರೂಪಾಯಿ ಒಟ್ಟಿಗೆ ಜಮಾ ಆಗಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ 13, 14, 15 ಈ 3 ಕಂತುಗಳು ಒಟ್ಟಾರೆ 6,000 ರೂಪಾಯಿ ಯಜಮಾನ್ಯರ ಖಾತೆಗೆ ಜಮಾ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಯಾವ ಗ್ಯಾರಂಟಿಯೂ ಕೂಡ ನಿಂತಿಲ್ಲ. ಇಂದು 5 ಗ್ಯಾರಂಟಿ ಯೋಜನೆ ಮೂಲಕ ಪ್ರತಿ ಕುಟುಂಬಕ್ಕೆ 7,000 ರೂಪಾಯಿವರೆಗೆ ಸರ್ಕಾರವೇ ಖರ್ಚು ಭರಿಸುತ್ತಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಮತ್ತೆ ಮುಂದುವರಿಯುತ್ತವೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುವಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ನಿಜ, ಆದರೆ ಆ ಒಂದು ಸಮಸ್ಯೆ ಬಗೆಹರಿಸಲಾಗುತ್ತಿದ್ದು ಶೀಘ್ರವೇ ನಿಮ್ಮ ಖಾತೆಗೆ ಒಟ್ಟು 6,000 ರೂಪಾಯಿ ಜಮಾವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಅಂದ್ರೆ ಸ್ನೇಹಿತರೆ, ನಿಮಗೂ ಕೂಡ 13, 14, 15ನೇ ಕಂತು ಜಮಾವಾಗಿಲ್ಲವೆಂದ್ರೆ ಆ 3 ಕಂತಿನ ಹಣವನ್ನು ನೀವು ಶೀಘ್ರವೇ ಪಡೀಲಿದ್ದೀರಿ. ಸದ್ಯಕ್ಕೆ ಎಷ್ಟೇ ಇತ್ತು, ನಿಮ್ಮ ಖಾತೆಗೆ ಕೊನೆಯ ಕಂತು ಯಾವಾಗ ಬಂದಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ.